ಆಜಾದ್ ಟಿವಿ ರಾಯಚೂರು. ನಮ್ಮ ರಾಜ್ಯ ಸರ್ಕಾರ ರೈತರಿಗೆ ಗೊಬ್ಬರದ ಬಗ್ಗೆ ಯಾವುದೇ ತರಹದ ಮಾಹಿತಿ ಕೊಟ್ಟಿಲ್ಲ. ನಮಗೆ ರೈತರಿಗೆ ನೀರು ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಅಗತ್ಯ ಗೊಬ್ಬರ ಆಗಿದೆ. ನಾವು ಅದಕ್ಕೆ ಎಡಿಟ್ ಆಗಿಬಿಟ್ಟಿದ್ದೀವಿ. ನಾವು ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡಿದ್ದೀವಿ ಅಂದರೆ ಇವತ್ತು ಈ ಕೊರತೆ ಬರ್ತಿದ್ದಿಲ್ಲ. ನಮಗೆ ಇದಕ್ಕೆ ಎಡಿಟ್ ಮಾಡಿದ್ದೇ ರಾಜ್ಯ ಸರ್ಕಾರ. ಈಗ ನಮಗೆ ಗೊಬ್ಬರ ನಮಗೆ ಈ ಮುಂದಿನ 2-3 ತಿಂಗಳಲ್ಲಿ ಗೊಬ್ಬರ ಕಂಪಲ್ಸರಿ ಬೇಕು. ರಾಜ್ಯ ಸರ್ಕಾರ ಇನ್ನೂವರೆಗೂ ನಾವು ಇಷ್ಟೆಲ್ಲ ಇದೆ, ನಮ್ಮ ಹತ್ರ ಸ್ಟಾಕ್ ಇದೆ, ನಾವೆಲ್ಲ ಇಷ್ಟೆಲ್ಲ ಪ್ರೊವೈಡ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬ್ಲಾಕಲ್ಲಿ ಮಾರಲ್ಲ ಅಂತ ಈ ಥರದ್ದು ಹೇಳಿಕೆಗಳು ಇನ್ನೂವರೆಗೆ ಹೇಳಿಲ್ಲ. ರೈತರಿಗೆ ಈ ರಾಜ್ಯ ಸರ್ಕಾರ ಯಾಕೆ ಈ ಥರ ಕೇರ್ಲೆಸ್ ಮಾಡ್ತಾಯಿದೆ? ಇವತ್ತು ಇಡೀ ದೇಶಕ್ಕೆ ಅನ್ನ ಹಾಕುವ ರೈತರಿಗೆ ಏನೇನು ಫೆಸಿಲಿಟಿ ಮಾಡ್ತಾಯಿದೆ ನಮ್ಮ ರಾಜ್ಯ ಸರ್ಕಾರ? ಏನು ಮುಂದಿನ ಕ್ರಮ ತೊಗೊಳ್ತಾ ಇದ್ದೀವಿ ನಿಮಗೋಸ್ಕರ ಅಂತ? ಇದು ಯಾವುದೇ ಥರದ್ದು ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿಲ್ಲ. ಇದೇ ಥರ ಆದರೆ ರೈತರು ಸಾಯೋ ಪರಿಸ್ಥಿತಿ ತಂದಿದ್ದು ಆಗುತ್ತೆ. ಇವತ್ತು ಗೊಬ್ಬರದಲ್ಲಿ ಕೆಲವೊಂದು ಖಾಸಗಿ ಅಂಗಡಿ ಮಾಲಕರು ಗೊಬ್ಬರವನ್ನು ಮಾರ್ತಾಯಿದ್ದಾರೆ. MRP ರೇಟ್ಗಿಂತ ಹೆಚ್ಚಾಗಿ ಮಾರ್ತಾಯಿದ್ದಾರೆ, ಬ್ಲಾಕಲ್ಲಿ ಮಾರ್ತಾಯಿದ್ದಾರೆ. ಅದನ್ನು ಒಂದು ಥರದ ತಪ್ಪು. ಮತ್ತು ಅದಾದಮೇಲೆ ಅದ್ರ ಜೊತೆ ಆಲ್ಟರ್ನೇಟ್ ಆಗಿ ಔಷಧಿ ಲಿಕ್ವಿಡ್ಗಳು ತೊಗೋಬೇಕಂತ ಅವರಿಗೆ ರೈತರಿಗೆ ಒತ್ತಾಯ ಮಾಡ್ತಾರೆ. ಇದು ಯಾವ ನ್ಯಾಯ? ಇಂಥವ್ರ ಮೇಲೆ ಏನು ಕಾನೂನು ನೀವು ಜಾರಿಗೆ ಮಾಡ್ತೀರಿ? ಪ್ರತಿ ವರ್ಷ ಈ ಥರ ಆಗ್ತಾಯಿದೆ. ಗೊಬ್ಬರ ಇಟ್ಕೊಂಡು ರೈತರಿಗೆ ಕೊಡಲ್ಲ, ರೈತರಿಗೆ ಕಷ್ಟ ಕೊಟ್ಟಾದಮೇಲೆ ಗೊಬ್ಬರವನ್ನು ಪ್ರೊವೈಡ್ ಮಾಡ್ತೀರಾ. ಇದ್ರ ಬಗ್ಗೆ ಇದು ಗಂಭೀರವಾಗಿ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ರೈತರಿಗೆ ರಿಲೀಫನ್ನು ಕೊಡಬೇಕು. ರೈತರಿಗಾಗಿ ಏನೇನು ಯೋಜನೆಗಳು ತರ್ತಾ ಇದ್ದೀರಿ ಅನ್ನೋದು ಎಲ್ಲರೂ ರೈತರು ಈಗ ಕಾಯ್ದು ನೋಡ್ತಿದ್ದಾರೆ ನಿಮಗೋಸ್ಕರ.